ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದ ಹುಳಿಯಾರು ರಸ್ತೆಯಲ್ಲಿ ಇರುವಂತಹ ಹೆಸರಾಂತ ಶಾರದಾ ಆಂಗ್ಲ ಹೈಸ್ಕೂಲ್ನಲ್ಲಿ ಈ ವರ್ಷದ ಎಸ್ಎಸ್ಎಲ್ಸಿ ಓದ್ತಾ ಇರುವ ವಿದ್ಯಾರ್ಥಿಗಳಿಗೆ 2023 ಹಾಗೂ 24ನೇ ಸಾಲಿನ ಬೀಳ್ಕೊಡುಗೆ ಹಾಗೂ ಪದವಿ ವಿಧಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಸಮಾರಂಭಕ್ಕೆ ಶಾಲೆಯ ಸಂಸ್ಥಾಪಕರು ಆದ ದಿವಂಗತ ಶ್ರೀಮತಿ ಅನ್ನಲಕ್ಷ್ಮಿ ಅವರನ್ನ ಸ್ಮರಿಸೋದ್ರ ಮುಖೇನ ದಿವಂಗತ ಅನ್ನಲಕ್ಷ್ಮಿ ಅವರ ಮಗನೂ ಆದ ಶಾಲೆಯ ಕಾರ್ಯದರ್ಶಿಗಳು ಆದ ಶ್ರೀಯುತ ನಿಖಿಲ್ ಯೋಗನಾಥನ್ ಹಾಗೂ ಶಾಲೆ ನಿರ್ದೇಶಕರಾಗಿ ಶ್ರೀಮತಿ ಧನಲಕ್ಷ್ಮಿ ನಿಖಿಲ್ ಅವರ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗು ಮುಖೇನ ಪ್ರಾರ್ಥನೆ ಹಾಗೂ ನೃತ್ಯ ಮಾಡುವುದರ ಮುಖೇನ ಪ್ರಾರಂಭಿಸಲಾಗಿದೆ. ಶಾಲೆಯ ಇಂಗ್ಲಿಷ್ ಸಬ್ಜೆಕ್ಟ್ ಶಿಕ್ಷಕಿಯಾದ ರೇಷ್ಮಾ ಭಾನು ಅವರು ವಿದ್ಯಾರ್ಥಿಗಳ 10-12 ವರ್ಷದ ತಮ್ಮ ಶಾಲೆಯ ವಿದ್ಯಾಭ್ಯಾಸ ಕ್ರೀಡೆ ಶಾಲೆಯ ಎಲ್ಲ ಸನ್ನಿವೇಶವನ್ನ ನೆನಪಿಸುತ್ತಾ ವಿದ್ಯಾರ್ಥಿಗಳನ್ನ ಈ ಪದವಿ ವಿಧಾನ ಸಮಾರಂಭಕ್ಕೆ ಸ್ವಾಗತ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ನಿರ್ದೇಶಕಿಯಾದ ಶ್ರೀಮತಿ ಧನಲಕ್ಷ್ಮಿ ನಿಖಿಲ್ ಅವರು ಮಾತನಾಡಿ, ಈ ದಿನ ನನಗೆ ಹೆಮ್ಮೆಯಾಗುತ್ತೆ. ನಮ್ಮ ಶಾರದಾ ಆಂಗ್ಲ ಹೈಸ್ಕೂಲ್ನಲ್ಲಿ ಪದವಿ ವಿಧಾನ ಸಮಾರಂಭ ಮಾಡ್ತಾ ಇರೋದು ನಾವು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನ ನೋಡಲು ಕಾತುರರಾಗಿದ್ದೇವೆ. ಶಿಕ್ಷಕರ ಪರಿಶ್ರಮದ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನೀವು ನಮ್ಮ ಶಾಲೆಯಲ್ಲಿ ಕಲಿತಾ ಇರುವ ಕೆಲವು ಉತ್ತಮ ಗುಣವನ್ನ ನಿಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಅಂತ ಹಿತವಚನ ಹೇಳಿದ್ದಾರೆ. ಇನ್ನು ಶಾಲೆಯ ಕಾರ್ಯದರ್ಶಿಗಳು ಆದ ನಿಖಿಲ್ ಯೋಗನಾಥನ್ ಮಾತನಾಡಿ, ತಮ್ಮ ತಾಯಿಯಾದ ದಿವಂಗತ ಅನ್ನಲಕ್ಷ್ಮಿ ಅವರನ್ನ ನೆನಪಿಸಿಕೊಳ್ಳುತ್ತಾ ನಮ್ಮ ತಾಯಿ ಕೊಟ್ಟಿರುವ ಈ ಶಾಲೆಯನ್ನ ನಾನು ಮುಂದುವರಿದು ಇದನ್ನ ಅಭಿವೃದ್ಧಿಪಡಿಸಿ ಉತ್ತುಂಗ ಶಿಖರ ತೆಗೆದುಕೊಂಡು ಹೋಗ್ತೀನಿ. ಇನ್ನು ಮುಂತಾದ ಬದಲಾವಣೆಯನ್ನ ನಮ್ಮ ಶಾಲೆಯಲ್ಲಿ ನೆರವೇರಿಸ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಮತ್ತು ಮೊಮೆಂಟ್ ಅನ್ನು ವಿತರಿಸೋದ್ರ ಮುಖೇನ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಅಂಶ ಗಳಿಸಿ ಎಂದು ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಮಾತನಾಡಿ, ಶಾಲೆಯ ವಾತಾವರಣ, ವಿದ್ಯಾಭ್ಯಾಸ ಹಾಗೂ ಮಕ್ಕಳು ಪದವಿ ಪಡಿತಾ ಇರುವುದು ನೋಡಿ ತುಂಬಾ ಸಂತೋಷದ ಸಂಗತಿ ಎಂದು ಶಾಲೆಯ ನಿರ್ದೇಶಕರನ್ನ ಹಾಗೂ ಶಿಕ್ಷಕರನ್ನ ಧನ್ಯವಾದ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಇದೇ ಸಂದರ್ಭದಲ್ಲಿ ತಮ್ಮ ಶಾಲೆಯ ಕಾರ್ಯದರ್ಶಿ ಹಾಗೂ ನಿರ್ದೇಶಕರು ಹಾಗೂ ಶಿಕ್ಷಕರನ್ನ ತಮ್ಮ 10 ವರ್ಷದ ಶಾಲೆಯಲ್ಲಿ ಕಳೆದ ದಿನವನ್ನು ಜ್ಞಾಪಿಸಿಕೊಂಡು ಧನ್ಯವಾದ ಅರ್ಪಿಸಿದ್ದಾರೆ. Deep memories of my mother, Miss Annalakshmi. She has dedicated her whole life for the school. So we all what we are doing is, me and my wife Dhanalakshmi, all the teachers were saying a lot of things about us, and even parents told a lot of things about us. Everything is because of her. The inspiration what she has shown to us, that we have to keep it up and we have to follow her footsteps. So she has laid a very big foundation, and we have a big burden, we have a big responsibility on our shoulders to the children for the further generation to come. So please have this in mind and focus on your studies. You have hardly 20 days, exactly 20 days. So you all had a very big fun. You all had the big share of fun, everything. But now you should concentrate on your studies and focus well and do well in the exam. As I said, you are entering a very crucial phase, 5 to 6 years, that will determine your. Danu ma'am, Nikhil sir, ತುಂಬಾ ಸಪೋರ್ಟೆಡ್, ತುಂಬಾ ಧನ್ಯವಾದಗಳು ನಿಮ್ಗೆಲ್ಲರಿಗೂ, ಟೀಚರ್ಸ್ಗೆ ಎಲ್ಲ. ಐ ಆಮ್ ಪೇರೆಂಟ್ಸ್ ಆಗಿ ತುಂಬಾ ಖುಷಿ ಆಗ್ತಾ ಇದೆ ಇದೆಲ್ಲ ಡೇ. ಮತ್ತೆ ತುಂಬಾ ಫೀಲಿಂಗು ಆಗ್ತಾ ಇದೆ. ನನ್ನ ಮಗ ಇವತ್ತು ಬೇಬಿ ಸಿಟ್ಟಿಂಗ್ ಇಂದ ಸ್ಕೂಲಿಂದ ಬರ್ತಾ ಇದ್ದಾರೆ. ಈಗ SLC ತುಂಬಾ ಬೇಜಾರಾಗ್ತಾ ಇದೆ, ಎಲ್ಲ ಮಕ್ಕಳು ಓದ್ತಾ ಇದಾರಂತ. ಇನ್ನೊಂದು ಖುಷಿ ಏನಂದ್ರೆ, ಇನ್ನೂ ಮಕ್ಕಳಿದ್ದಾರೆ, ನಮ್ದು ಇನ್ನೂ ಇದ್ದಾರೆ. ಆಲಿಯಾ 4th ಸ್ಟ್ಯಾಂಡರ್ಡ್, ಅಣ್ಣನ ಮಕ್ಕಳೆಲ್ಲ ಇದ್ದಾರೆ. ಹಂಗಾಗಿ ಮೀಟ್ ಮಾಡ್ಬೋದು ಟೀಚರ್ಸ್ಗೆ, ಧನು ಮ್ಯಾಮ್ಗೆ, ನಿಖಿಲ್ ಸರ್ಗೆ. ಆಮೇಲೆ ಏನಂದ್ರೆ, ಎಜುಕೇಶನ್ ತುಂಬಾ ಚೆನ್ನಾಗಿತ್ತು ನನಗೆ, ಬಹಳ ತುಂಬಾ ಚೆನ್ನಾಗಿತ್ತು. Because of them, because they taught us how to confidently fight with. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಕಾರ್ಯದರ್ಶಿಗಳು ಆದ ನಿಖಿಲ್ ಯೋಗನಾಥನ್ ಹಾಗೂ ಕಾರ್ಯದರ್ಶಿಯಾದ ನಿಖಿಲ್ ಧನಲಕ್ಷ್ಮಿ ಅವರ ಹಸ್ತಾಂತರದಿಂದ ಸರ್ಟಿಫಿಕೇಟ್ ಹಾಗೂ ಮೊಮೆಂಟ್ ಅನ್ನ ನೀಡಲಾಗಿದೆ. ಈ ಸಮಾರಂಭ ವಿದ್ಯಾರ್ಥಿಗಳಿಂದ ಧನ್ಯವಾದ ಹಾಡುವುದರ ಮುಖೇನ ಮುಕ್ತಾಯಗೊಳಿಸಿದ್ರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.